ವರ್ಸ್ಟ್ ಕೇಸ್ ತುಂಬಾ ಕಠಿಣ ಸನ್ನಿವೇಶ ಅಂದ್ರು ಜೆಡಿಎಸ್ಗೆ 5.25 ಲಕ್ಷ ವೋಟ್ ಹಾಕಿದ್ರು ಎಂಪಿನಲ್ಲಿ. ಯಾವುದೇ ಇದ್ರೂ ಕೂಡ ಕುಮಾರಣ್ಣ ಅವರು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಒಂದು ವಿಶ್ವಾಸ ಅಷ್ಟೇ ನಿಲುವಿಲ್ಲ. ಏನ್ ಮಾತನಾಡ್ತಾರೆ ಅಂತಕ್ಕಂಥ ಮಂಡ್ಯ ಜಿಲ್ಲೆಯ ಮತದಾರರು ಅತ್ಯಂತ ಪ್ರಜ್ಞಾವಂತರು, ಬುದ್ಧಿವಂತರು. ಇಲ್ಲಿ ಚುನಾವಣೆಗಳು ನಡೆಯೋದು ಭಾವನೆಗಳ ಮೇಲೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಆ ರೀತಿಯ ಭರವಸೆಗಳನ್ನ ಜನ ಇಟ್ಕೊಂಡಿದ್ದಾರೆ. ಬಟ್ ಕಳೆದ ಚುನಾವಣೆ ಮತ್ತೆ ಈ ಚುನಾವಣೆ ಬಹಳ ವ್ಯತ್ಯಾಸ. ಅವತ್ತು ಜೆಡಿಎಸ್ ಏಕಾಂಗಿ, ಇವತ್ತು ನಿಮ್ ಜೊತೆ ಬಿಜೆಪಿ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ 3 ಸ್ಥಾನಗಳು ಜೆಡಿಎಸ್ಗೆ, 25 ಸ್ಥಾನ ಬಿಜೆಪಿಗೆ. 28ಕ್ಕೆ 28 ಗೆಲ್ತೀವಿ, ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಂದರ್ಶನ ಕೂಡ ಮಾಡಿದೆ. ಅವರು ಕೂಡ ಅದೇ ನಿಲುವು, ನಾವು ಜೆಡಿಎಸ್ ಬಿಜೆಪಿ ಸೇರಿ 28ಕ್ಕೆ 28 ಗೆಲ್ತೀವಿ ಅಂತ. ಕುಮಾರಸ್ವಾಮಿ ಅವರು ಕೇವಲ ರಾಜ್ಯ ನಾಯಕರಲ್ಲ, ರಾಷ್ಟ್ರ ಮಟ್ಟದ ನಾಯಕರು. ಮುಖ್ಯಮಂತ್ರಿ ಆಗಿದಾಗಲೂ ಆ ಚಾಪನ್ ಮೂಡಿಸಿದ್ರು. ಬಟ್ ಗ್ರೌಂಡ್ ಅಲ್ಲಿ ನಿಮ್ಗೊಂದು ರಿಸಲ್ಟ್ ಇರುತ್ತೆ. ಕಳೆದ ಬಾರಿ ಸರ್ಕಾರವೂ ಇತ್ತು, ಮುಖ್ಯಮಂತ್ರಿ ಆಗಿದ್ರು, ಆ ಸನ್ನಿವೇಶ ಬೇರೆದಾಗಿತ್ತು. ಬಟ್ ಇವತ್ತು ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಅಂತ ಮಂಡ್ಯ ವಿಚಾರ ಬಂದಾಗ? ಮಂಡ್ಯದಲ್ಲಿ ಕಳೆದ 2019 ಚುನಾವಣೆ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ, ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಅದನ್ನ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಒಂದು 5 ಗ್ಯಾರಂಟಿಗಳ ಫಲಾನುಭವಿಗಳು ಸಭೆಯನ್ನು ಇಟ್ಕೊಂಡಿದ್ರು, ಸಮಾವೇಶನ ಇಟ್ಕೊಂಡಿದ್ರು ಕಾಂಗ್ರೆಸ್ನ ನಾಯಕರುಗಳು. ಈ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇಲ್ಲ ಕಳೆದ ಬಾರಿ ನಿಖಿಲ್ನ ಸೋಲ್ಸೋದಕ್ಕೆ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಅವರು ನಿಖಿಲ್ ವಿರುದ್ಧ ಮಾಡಿ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಿದ್ವು ಅಂತ. ಇನ್ನೊಂದ್ ಕಡೆ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಏನಂದ್ರೆ, ಉಪಮುಖ್ಯಮಂತ್ರಿಗಳು ಅದೇ ವೇದಿಕೆಯಲ್ಲಿ ಹೇಳ್ತಾರೆ, ನಾವು ಜೋಡೆತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ನಿಖಿಲ್ ಪರವಾಗಿ ಅಂತ. ಹಾಗಾಗಿ ಕಾಂಗ್ರೆಸ್ ನಾಯಕರುಗಳಲ್ಲಿ ಒಂದು ಸ್ಪಷ್ಟತೆ ಇಲ್ಲ, ಇವತ್ತು ಒಂದು ಸ್ಪಷ್ಟ ನಿಲುವಿಲ್ಲ. ಏನ್ ಮಾತನಾಡ್ತಾರೆ ಅಂತಕ್ಕಂಥದ್ದು 100ಕ್ಕೆ 100 ಇವತ್ತು ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಮೊನ್ನೆ ಕುಮಾರಣ್ಣ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತತ್ರ 1.25 ಲಕ್ಷ ಓಟನ್ನ ಪಡ್ಕೊಂಡಿರ್ತಕ್ಕಂಥದ್ದು ಈ ಜಿಲ್ಲೆನಲ್ಲಿ. ಹಾಗಾಗಿ ನೀವೇ ಗಮನಿಸಿದಿರಿ, KC ನಾರಾಯಣಗೌಡರು ಇರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿದ್ರು, ಅವರು ನಮ್ಮ ಜೊತೆನಲ್ಲಿ ನೇರವಾಗಿ ಬಂದಿದ್ದಾರೆ, ನೇರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಲಿ ಇನ್ನೊಬ್ರು ಯುವ ನಾಯಕರಾಗಿರ್ತಕ್ಕಂಥ ಶ್ರೀರಂಗಪಟ್ಟಣದ ಸಚಿವರಿದ್ದಾರೆ. ನಮ್ಮ ಅಶೋಕ್ ಜಯರಾಮ್ ಅವ್ರ ಮೂಲ ನಮ್ಮ ಪಾರ್ಟಿನಲ್ಲಿ ಇದ್ದಂಥವ್ರು ST ಜಯರಾಮ್ ಅವರ ಪುತ್ರ, ಅವರು ಕೂಡ ಇದ್ದಾರೆ. ಸ್ವಾಮಣ್ಣ ಅವರು ಇದ್ದಾರೆ, ನಮ್ಮ ಮದ್ದೂರು. ಎಲ್ಲರೂ ಕೂಡ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ. ಮುನ್ರಾಜಣ್ಣ ಅವ್ರು, ಮಳವಳ್ಳಿ ಮುನ್ರಾಜಣ್ಣ ಅವರು ಇದ್ದಾರೆ. ಅಲ್ಲ ಅಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಇದಾಗದ್ ಬೇಡ. KR ನಗರ ವಿಶ್ವನಾಥ್ ಅವರು ಕೂಡ ಇವತ್ತು ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ಇಲ್ಲಿ ಚೇತನ್ ಕೂಡ ನಾಗಮಂಗಲದಲ್ಲಿ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ಅಂತಕ್ಕಂಥದ್ದಾದಾಗ ನಾವೆಲ್ಲ ನಿಂತು ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತೆಲ್ಲ ಪ್ರಾಮಾಣಿಕವಾಗಿ. ಬಿಜೆಪಿ ಜೆಡಿಎಸ್ ಒಂದು ಲೆಕ್ಕಾಚಾರ ಇದೆ. ವರ್ಸ್ಟ್ ಕೇಸ್ ತುಂಬಾ ಕಠಿಣ ಸನ್ನಿವೇಶ ಅಂದ್ರು ಜೆಡಿಎಸ್ಗೆ 5.25 ಲಕ್ಷ ವೋಟ್ ಹಾಕಿದ್ರು. ಎಂಪಿನಲ್ಲಿ MLA 5.25 ಲಕ್ಷ ಹಾಕಿದ್ರು. ಬಿಜೆಪಿದು ನರೇಂದ್ರ ಮೋದಿ ಇವೆಲ್ಲ ಕಾರಣಕ್ಕೆ 1,80,000 MLA ಆಗಿತ್ತು. 1.25 ಲಕ್ಷ ಲೆಕ್ಕ ಹಾಕೊಂಡ್ರು 7 ಲಕ್ಷದ ಮೇಲೆ ಇದೀವಣ್ಣ, ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಕಾರ್ಯಕರ್ತರು. ಎಸ್, ಲೀಡ್ ಲೆಕ್ಕ ಹಾಕ್ಬೇಕಾ ಈಗ? ಇದು ಜನ ಈಗಾಗಲೇ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಮಂಡ್ಯ ಜಿಲ್ಲೆಯ ಮತದಾರರು ಅತ್ಯಂತ ಪ್ರಜ್ಞಾವಂತರು, ಬುದ್ಧಿವಂತರು, ಆಮೇಲೆ ಅತ್ಯಂತ ಭಾವನಾತ್ಮಕ ಜೀವಿಗಳು. ಇಲ್ಲಿ ಚುನಾವಣೆಗಳು ನಡೆಯೋದು ಭಾವನೆಗಳ ಮೇಲೆ. ಹಾಗಾಗಿ ಕುಮಾರಣ್ಣನ ಮೇಲೆ ಹೆಚ್ಚಿನ ಭಾವನೆ ಇದೆ. ಇವತ್ತು ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿಸಿರ್ತಕ್ಕಂಥ ಜಿಲ್ಲೆ JDS ಪಕ್ಷಕ್ಕೆ, ದೇವೇಗೌಡರಿಗೆ, ಕುಮಾರಣ್ಣನಿಗೆ ಅದು ಮಂಡ್ಯ ಜಿಲ್ಲೆ ಪ್ರಮುಖವಾದಂತ ಸ್ಥಾನ. ಹಾಗಾಗಿ ಅವ್ರು ಬೆಳೆಸಿರ್ತಕ್ಕಂಥ ನಾಯಕರು ಬಂದಂತ ನಿಂತ ಸಂದರ್ಭದಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಸಂಪೂರ್ಣವಾಗಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಎಸ್, ನಿಖಿಲ್ ಅವರು ಬಹಳ ಬಿಸಿ. ಪ್ರತಿ ಊರ್ಲು ಕೂಡ ಜನ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಮತ್ತೊಂದು ಊರಿಗೆ ಬಂದ್ವಿ, ಮತ್ತಷ್ಟು ಕವರೇಜ್ ಮಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.